ಕ್ರಿಯೇಟಿವ್ ಪುಸ್ತಕಧಾರೆ 3ರ ಮೂಲಕ 25 ಪುಸ್ತಕಗಳ ಲೋಕಾರ್ಪಣೆ. ಕ್ರಿಯೇಟಿವ್ ಪುಸ್ತಕ ಮನೆ ವತಿಯಿಂದ ಆಯೋಜಿಸಲಾಗಿರುವ ಕ್ರಿಯೇಟಿವ್ ಪುಸ್ತಕಧಾರೆ ಸೀಸನ್ 3 ಮೂಲಕ ಭಾನುವಾರ ಪ್ರಖ್ಯಾತ ಪತ್ರಕರ್ತ ಅಜಿತ್ ಹನುಮಕ್ಕನವರ್, ಕನ್ನಡದ ವಿವಿಧ ಲೇಖಕರ, ಪ್ರಸಿದ್ಧ ಹಾಗೂ ಹಿರಿಯ ಬರಹಗಾರ, ಹೊಸಪಟ್ಟಣ ಖ್ಯಾತ ಶಿಕ್ಷಣ ಸಿದ್ಧಾಂತಿಗಳು ಪಿಯು ಶಾಮೃತ, ಸುಭಾಷಿತ ಸಾಗರ, ಬದುಕಿನ ಕನ್ನಡಿಯಲ್ಲಿ ಭಾವಮುದ್ರೆ, ದೇವಯಾನ, ತರ್ಕಕ್ಕೆ ನಿಲ್ಕದ್ದು, ಸಮುದ್ರ ಮಾತಾಡಿತು, ನಿತ್ಯದ ನೋಟಗಳಿಗೆ ನಿರುತ್ತರ, ಅಪ್ಪನ ಅಂಗಡಿ, ಚಿಗುರು ಚಿಗುಡಿದು, ಫೇಸ್ಬುಕ್, ಗೆಲುವಿನ ದಾರಿ, ನದಿಯಂಚಿನ ನಡಿಗೆ, ಚಂದವನ ಕುಡಿದು ತೋದೊಡೆ, ಜಗತ್ತಿನ ಪ್ರಸಿದ್ಧ ಮಕ್ಕಳ ಕಥೆಗಳು, ಮೌನ ಈ ಮಳೆಬಿಲ್ಲು, ನಂಬಿಕೆ, ಗೆಲುವಿನ ಏಣಿ, ಅಂತರಂಗ ಯಾನ, ಮೌಲ್ಯಾಧಾರವಿನ ಹೊಂಬೆಳಕು, ನೀಲಿ, ಒಲವೇ ಹಾಡಾಗಿದೆ, ಸಾಹಿತ್ಯ ವಿಸ್ಮಯ ಹಾಗೂ ರಣರಂಗ ಕೃತಿಗಳು ಸೇರಿದಂತೆ ಒಟ್ಟು 25 ಕನ್ನಡ ಕೃತಿಗಳು ಲೋಕಾರ್ಪಣೆಯನ್ನಗೊಳಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಜಿತ್ ಹನುಮಕ್ಕನವರ್, ನನ್ನ ಯಶಸ್ಸಿನ ಹಿಂದೆ ನನ್ನ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾರಂಭವಾದ ಮಾತುಗಾರಿಕೆ, ಬರವಣಿಗೆಗೆ ಶಿಕ್ಷಕರು ನೀಡಿದ ಪ್ರೋತ್ಸಾಹ ಅಪಾರ. ಯಾವುದನ್ನ ನಿರ್ಬಂಧಿಸುತ್ತೇವೆಯೋ ಅವುಗಳಿಗೆ ಜನರು ಅತ್ಯಂತ ಸದಭಿರುಚಿ ತೋರಿಸುತ್ತಾರೆ. ಮೊಬೈಲ್ ಅನ್ನೋದು ಬೆಂಕಿ ಪೆಟ್ಟಿಗೆ ತರ, ಅದರಿಂದ ದೀಪಾನು ಹಚ್ಚಬಹುದು, ಮನೆಗೆ ಬೆಂಕಿನೂ ಹಚ್ಚಬಹುದು. ಆದ್ರೆ ಅದು ಮೂರ್ಖರ ಕೈಗೆ ಸಿಗಬಾರದು. ಯಾವುದೋ ವಸ್ತು ಮೂರ್ಖರ ಕೈಗೆ ವಸ್ತುವಾಗಬಾರದು. ಅವುಗಳನ್ನ ಬಳಸಿಕೊಳ್ಳುವ ಉದ್ದೇಶ ನಾವು ಬೆಳೆಸುವ ರೀತಿಯಲ್ಲಿದೆ. ಶಿಕ್ಷಣದ ಉದ್ದೇಶ ನಮಗೆ ಸಿಕ್ಕಿರುವ ಸ್ವತಂತ್ರವನ್ನ ಹೇಗೆ ಬಳಸಿಕೊಳ್ಳಬೇಕು ಎನ್ನುವುದನ್ನ ಕಲಿಯುವುದೇ ಶಿಕ್ಷಣ. ಇರುವ ಹಲವು ಮಾರ್ಗಗಳನ್ನ ಬಳಸಿಕೊಂಡು ಶಿಕ್ಷಣವನ್ನ ಸದುದ್ದೇಶಗೊಳಿಸಬೇಕು. ಎಲ್ಲರೂ ಎಲ್ಲದಕ್ಕೂ ಹಾಗಿಲ್ಲ, ನಾವು ಯಾವುದಕ್ಕೂ ಎನ್ನುವುದನ್ನ ನಾವು ನಿರ್ಧರಿಸಬೇಕಾಗಿದೆ. ಯಶಸ್ಸನ್ನ ನಿರ್ಧರಿಸುವುದು ಕೇವಲ ಜ್ಞಾನದಿಂದಲ್ಲ, ಜ್ಞಾನವನ್ನ ಸಂದರ್ಭೋಚಿತವಾಗಿ ಬಳಸಿಕೊಳ್ಳುವ ಚಾಕಚಕ್ಯತೆಯಾಗಿದೆ. ಈ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಇಂತಹ ಶಿಕ್ಷಣ ಸಂಸ್ಥೆ ನಿಜಕ್ಕೂ ಪ್ರಶಂಸನೀಯ ಎಂದರು. ಕಾರ್ಯಕ್ರಮವನ್ನ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಮಾಜಿ ಸಚಿವ ಶಾಸಕ ವಿ ಸುನೀಲ್ ಕುಮಾರ್ ಅವರು, ಗೂಗಲ್ ಹಾಗೂ ಜಿಪಿಟಿ ಕೇವಲ ಮಾಹಿತಿಯನ್ನ ನೀಡುತ್ತದೆ. ಪುಸ್ತಕಗಳು ಮಾಹಿತಿ, ಜ್ಞಾನ, ಪ್ರೀತಿ, ದೇಶ ಪ್ರೇಮದ ಜೊತೆಗೆ ಬಾಂಧವ್ಯವನ್ನ ಬೆಸೆಯುವ ಕೆಲಸವನ್ನ ಮಾಡುತ್ತದೆ. ಹಿಂದೆ ಖಡ್ಗ, ಕತ್ತಿಗಳಿಂದ ಯುದ್ಧಗಳನ್ನ ಗೆಲ್ಲುತ್ತಿದ್ದರೆ ಈಗ ತಂತ್ರಜ್ಞಾನ ಮೂಲಕ ಯುದ್ಧ ಗೆಲ್ಲುವ ಪ್ರಯತ್ನ ನಡೆಸಿದ್ರೂ ಅವುಗಳು ಬಹುಕಾಲ ಉಳಿಯುವುದಿಲ್ಲ. ಸಾಹಿತ್ಯ, ಜ್ಞಾನ, ಪುಸ್ತಕ ಮೂಲಕ ಗೆಲ್ಲುವ ಯುದ್ಧ ನಿರಂತರ ಗೆಲುವು ಹಾಗೂ ಉಳಿವು ಸಾಧ್ಯ ಎಂದರು. ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಶ್ವಥ್ ಎಸ್ಎಲ್ ಮಾತನಾಡಿ, ಅವರು ಕಳೆದ 3 ವರ್ಷಗಳಿಂದ ಕ್ರಿಯೇಟಿವ್ ಪುಸ್ತಕ ಮನೆ ಕನ್ನಡ ಸಾಹಿತ್ಯದ ಶ್ರೇಷ್ಠ ಕೃತಿಗಳನ್ನ ಪ್ರಕಟಿಸುವುದರ ಜೊತೆಗೆ ನಾಡಿನ ಹೆಸರಾಂತ ಬರಹಗಾರರು, ಚಿಂತಕರು ಹಾಗೂ ಸಾಹಿತ್ಯಾಸಕ್ತರನ್ನ ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುವ ಮಹತ್ವದ ಕಾರ್ಯವನ್ನ ನಿರಂತರವಾಗಿ ನಡೆಸಿಕೊಂಡು ಬಂದಿದೆ. ಅದರ ಮುಂದುವರಿದ ಭಾಗವಾಗಿ ಈ ವರ್ಷದ 3ನೇ ಆವೃತ್ತಿಯ ಕ್ರಿಯೇಟಿವ್ ಪುಸ್ತಕಧಾರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ರಾಜ್ಯಮಟ್ಟದ ಕ್ರಿಯೇಟಿವ್ ಪುಸ್ತಕ ಪ್ರಶಸ್ತಿಯನ್ನ ಕುಂದಾಪುರದ ಲೇಖಕ ಶಶಿಧರ ಹಾಲಾಡಿ ಅವರ ನದಿ ದಾಟಿ ಬಂದವರು ಕೃತಿಗೆ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಖ್ಯಾತ ಶಿಕ್ಷಣ ತಜ್ಞ ಡಾಕ್ಟರ್ ಮಹಾಬಲೇಶ್ವರ ರಾವ್, ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಧನಂಜಯ ಕುಂಬ್ಳೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಸಾಪ ಕಾರ್ಕಳ ತಾಲೂಕಾ ಅಧ್ಯಕ್ಷ ಕೊಂಡಹಳ್ಳಿ ಪ್ರಭಾಕರ ಶೆಟ್ಟಿ ಸಂದರ್ಭೋಚಿತವಾಗಿ ಮಾತನಾಡಿದರು. ವೇದಿಕೆಯಲ್ಲಿ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಸಂಸ್ಥಾಪಕರುಗಳಾದ ವಿದ್ವಾನ್ ಗಣಪತಿ ಭಟ್, ಡಾಕ್ಟರ್ ಗಣನಾಥ್ ಭಟ್, ಅಮೃತ್ ರೈ, ಆದರ್ಶ್ ಎಂಕೆ, ವಿಮಲ್ ರಾಜ್, ಗಣಪತಿ ಕೆಎಸ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ರಾಜ್ಯದ ಅನೇಕ ಹಿರಿಯ ಸಾಹಿತಿಗಳು, ಬರಹಗಾರರು ಹಾಗೂ ಸಾಹಿತ್ಯಾಭಿಮಾನಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ NKS TV4 ಕಾರ್ಕಳ. ಒಂದು ಆದರ್ಶ ಆಗಿದ್ದಾರೆ. ಯಾಕಂದ್ರೆ ಒಂದು ಸಂಕಲ್ಪದಿಂದ ಎಂಥ ಸಾಧನೆಯ ಎತ್ತರಕ್ಕೆ ಏರಬಹುದು ಎನ್ನುವುದಕ್ಕೆ ಅವರೇ ಸಾಕ್ಷಿಯಾಗಿದ್ದಾರೆ. ಬಂದು ನಿಂತು ನಿಮ್ಮನ್ನ ಮಾತಾಡಿಸಿದಾಗ ನೀವು ಆತನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿ ಒಂದು ಶೇಕ್ ಹ್ಯಾಂಡ್ ಕೊಡೋದಕ್ಕೆ ನಿಮ್ ಕೈಲಾಗತ್ತಾ? ಯಾರೋ ಅಪರಿಚಿತ ಬಸ್ ಸ್ಟ್ಯಾಂಡ್ ನಲ್ಲಿ ಪಕ್ಕದಲ್ಲಿ ಬಂದು ಕೂತ್ಕೊಂಡಿದ್ದಾನೆ. ಆತ ಒಂದು ವಿಷಯದ ಬಗ್ಗೆ ಮಾತನಾಡಿದಾಗ ಆ ಕಾನ್ವರ್ಸೇಷನ್ 10 ನಿಮಿಷ ಮುಂದುವರಿಸೋದಕ್ಕೆ ನಿಮ್ ಕೈಲಾಗತ್ತಾ? ಆಗೋದಿಲ್ವಾ? ಜೀವನದಲ್ಲಿ ಯಶಸ್ಸು ಅಂತ ಏನ್ ಕರಿತೀವಲ್ಲ, ಅದನ್ನು ನಿರ್ಧರಿಸೋದಿದೆಲ್ಲ. ಮತ್ತು ಅದು ಒಂದ್ಸಲ ಬಂತು ಮುಗಿದೋಯ್ತು ಅನ್ನೋದಕ್ಕಾಗೋದಿಲ್ಲ. ಇಟ್ ನೀಡ್ಸ್ ಎ ಕನ್ಸಿಸ್ಟೆನ್ಸಿ. ಅದಕ್ಕೊಂದು ಕನ್ಸಿಸ್ಟೆನ್ಸಿ ಅನ್ನೋದು ಬೇಕು. ನಾನು ತುಂಬಾ ಜನ ಹೇಳ್ತಾರೆ, ನೀವು ಇಷ್ಟೆಲ್ಲ ವಿಷಯ, ಬೇರೆ ಬೇರೆ ವಿಷಯ ಮಾತಾಡ್ತೀರಿ, ಪ್ರತಿ ದಿವಸ 3 ತಾಸು ಲೈವ್ ನಲ್ಲಿ ಮಾತಾಡ್ತೀರಿ, ಇದು ಹೆಂಗಾಗತ್ತೆ? ಓವರ್ ಹೆಡ್ ಟ್ಯಾಂಕ್ ನಲ್ಲಿ ನೀರಿದ್ರೆ ಟಾಪ್ ನಲ್ಲಿ ನೀರು ಬಂದೇ ಬರುತ್ತೆ.
ಮನೆ ಮ್ಯಾಲಿನ ಟ್ಯಾಂಕ್ನಾಗ ನೀರಿದ್ರೆ ನೀವು ವಾಶ್ ಬೇಸಿನ್ನಾಗಾರು ತಿರುಗಿಸ್ರಿ, ಬಾತ್ರೂಮಲ್ಲಾರು ತಿರುಗಿಸ್ರಿ, ಟಾಯ್ಲೆಟ್ ಅಲ್ಲಾರು ನಲ್ಲಿ ತಿರುಗಿಸ್ರಿ, ನೀರು ಬರುತ್ತಲ್ಲಿ. ಓವರ್ ಹೆಡ್ ಟ್ಯಾಂಕ್ ಖಾಲಿ ಆದ್ರೆ ಏನು ಮಾಡೋದು? ಅದನ್ನ ಖಾಲಿಯಾಗದಂತೆ ನೋಡಿಕೊಳ್ಳಬೇಕಾದ ವೃತ್ತಿಲಿ ನಾನಿದ್ದೀನಿ. ನಿರಂತರವಾಗಿ ನೀರು ಪಂಪ್ ಮಾಡ್ತಾ ಇರಬೇಕು. ಇದು ಪುಸ್ತಕ ಇವತ್ತು ಬಿಡುಗಡೆ ಮಾಡಿದರೆ ಅಂದ್ರೆ ನಮ್ಮ ಕರ್ನಾಟಕದ ಇಂದಿನ ಒಂದು ಸಾಹಿತ್ಯಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ವಾತಾವರಣದಲ್ಲಿ ಒಂದು ಸಣ್ಣ ಪವಾಡ ಅಂದ್ರೆ ಅತಿಶಯಕ್ಕೆ ಒಂದು ಅದ್ಭುತವಾದ ಕಾರ್ಯಕ್ರಮ. ಯಾಕೆಂದ್ರೆ ನೀವು ಹಲವು ಕಡಿಮೆ ಆಗ್ತಾ ಇದ್ದಾರೆ ಅಂತ ಈಗ ತಾನೇ ಅದ್ರ ಬಗ್ಗೆ ಚರ್ಚೆ ಆಯ್ತು. ಮತ್ತೆ ಅಜಿತ್ ಹನುಮಕ್ಕನವರು, ಮಹಾಬಲೇಶ್ವರ ರಾವ್ ಮತ್ತು ಸುನಿಲ್ ಕುಮಾರ್ ಅವರು ಸಹ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಏನಂದ್ರೆ ಮುಖ್ಯವಾಗಿ ರೀಲ್ಸ್ ನಿಂದಾಗಿ ಪುಸ್ತಕ ಓದುವವರು ಕಡಿಮೆ ಆಗ್ತಾ ಇದ್ದಾರೆ ಅಂತ. ಯಾಕಂದ್ರೆ ಆ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅನ್ನೋ ಒಂದು ಆಶಯದ ಹಿಂಭಾಗದಲ್ಲಿ ರೀಲ್ಸ್ ಇಟ್ಕೊಂಡ್ರೆ ಅದೇನೊಂದು ರೀಲ್ಸ್ನವರು, ಫೇಸ್ಬುಕ್ನವರು, ಇನ್ಸ್ಟಾಗ್ರಾಮ್ನವರು ಒಂದು ತಂತ್ರ ಮಾಡಿದ್ದಾರೆ. ಒಂದರಿಂದ ಒಂದು ನೋಡ್ತಾ ಇದ್ರೆ 1 ಗಂಟೆ, 1.5 ಗಂಟೆ, 2 ಗಂಟೆ. ನಾನು ಕೆಲವರು ನೋಡಿದ್ರೆ ರಾತ್ರಿ ಊಟ ಮಾಡಿ ಇಟ್ಕೊಂಡು 11:30, 12 ಗಂಟೆವರೆಗೆ ನೋಡ್ಬಿಟ್ಟು ಹಾಗೆ ಬರ್ತಾರೆ. ಅಂದ್ರೆ ಇವರೆಲ್ಲರೂ ಯಾವ್ದೊಂದು ಅಕಸ್ಮಾತ್ ರೀಲ್ಸ್ ಇಲ್ದಿದ್ರೆ ಪುಸ್ತಕ ಓದ್ತಿದ್ರು ಎನ್ನುವಂತ ಒಂದು ಸಕಾರಾತ್ಮಕ ಆಶಯದಿಂದಾಗಿ ಈ ತರ ಒಂದು ಬೆಳವಣಿಗೆ ಬಂದಿದೆ. ಆದ್ರೆ ಹಾಗೆ ಈ ಕ್ಷಣದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಕಾರ್ಕಳದಲ್ಲಿ ನಡೆಯುವಂತಹ ಒಂದು ಸಾಹಿತ್ಯ ಚಟುವಟಿಕೆ ಹೆಚ್ಚು ಕಮ್ಮಿ ಈ ಭಾಗದಲ್ಲಿ ಎಲ್ಲೂ ನಡೀತಾ ಇಲ್ಲ. ಯಾಕಂದ್ರೆ ಪ್ರತಿ ವರ್ಷ 25-30 ಪುಸ್ತಕಗಳನ್ನು ಪ್ರಕಟಿಸುವುದು, 100ಕ್ಕೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಿರುವುದು, 1 ಲಕ್ಷ ಪುಸ್ತಕಗಳನ್ನು ಓದೋರಿಗೆ ತಲುಪಿಸಿರುವುದು, ಇವೆಲ್ಲ ತರ ಗ್ರೇಟ್, ಕನ್ನಡಕ್ಕಿಂತ ಇಂಗ್ಲಿಷ್ ಹೇಳಿದ್ರೆ ಚೆನ್ನಾಗಿರುತ್ತೆ, ಗ್ರೇಟ್ ಅಚೀವ್ಮೆಂಟ್. ಕನ್ನಡದ ಪುಸ್ತಕಗಳನ್ನು ಕನ್ನಡ ಓದುಗರಿಗೆ ತಲುಪಿಸ್ತಾ ಇದಾರಲ್ಲ, ಅದಂತೂ ಬಹಳ ವಿಶೇಷ. ತಲೆಯಲ್ಲಿ ಇಂಪ್ರಿಂಟ್ ಆಗ್ಬಿಡ್ತದೆ. ನಮ್ಗೇನು ಅಂದ್ರೆ ಯಾವ ಎಕ್ಸಾಮ್ಗೂ ಇರಲಿಲ್ಲ, ಏನಿಲ್ಲ. ಎಕ್ಸಾಮಿಗೆ ಅಂತ ಓದಿದ್ದನ್ನ ಎಕ್ಸಾಮ್ ಬರೋದು ಮುಗಿಸಿ 3 ದಿವಸ ಆದ್ಮೇಲೆ ಕೇಳ್ರಿ ನೋಡೋಣ, ಎಷ್ಟು ಜನರಿಗೆ ನೆನಪಿರುತ್ತೆ? ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಬೆಟರ್ ಲೇಟ್ ದನ್ ನೆವರ್ ಅಂತಾರೆ. ಸ್ವಲ್ಪ ತಡ ಆದ್ರೂ ಪರವಾಗಿಲ್ಲ. PUC ಯಲ್ಲಿ ಆದರೂ ಇಂಥದ್ದೊಂದು ವಾತಾವರಣಕ್ಕೆ ನಿಮ್ಮನ್ನ ತೆರೆದಿಡುವಂತಹ ಒಂದು ಉತ್ತಮ ವಿದ್ಯಾಸಂಸ್ಥೆಗೆ ನೀವು ಬಂದಿದ್ದೀರಿ. ಅಭಿನಂದನೆಗಳು. ತಂತ್ರಜ್ಞಾನ ಬೇಕು, ತಂತ್ರಜ್ಞಾನ ಬೇಡ ಅನ್ನುವಂತ ಪ್ರಶ್ನೆ ರಾಜ್ಯ ಸಾಹಿತ್ಯದಿಂದ, ಜ್ಞಾನದಿಂದ ಗೆದ್ದಿದೆಯೋ ಅದು ಬಹುಕಾಲ ದೇಶದಲ್ಲಿ ಉಳಿಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಇವತ್ತು ಉಪನಿಷತ್ತುಗಳು ಯಾಕೆ ಇವತ್ತು ಇನ್ನೂ ಉಳ್ಕೊಂಡಿದೆ ಅಂತಂದ್ರೆ ಅಲ್ಲಿರುವಂತ ಸಾರಾಂಶದ ಕಾರಣಕ್ಕೆ, ಅಲ್ಲಿರುವಂತ ಸತ್ವದ ಕಾರಣಕ್ಕೆ. ಬಸವಣ್ಣ ಇವತ್ತು ನಮ್ಮ ನಡುವೆ ಇಲ್ಲದೇ ಇರಬಹುದು. ಬಸವಣ್ಣನ ವಚನಗಳು ಇವತ್ತು ಯಾಕೆ ನಮಗೆ ಶಾಶ್ವತ ಕೊಟ್ಟಿದೆ ಅಂತಂದ್ರೆ ಅದರಲ್ಲೊಂದು ಜ್ಞಾನದ ಬೆಳಕಿದೆ ಎನ್ನುವ ಕಾರಣಕ್ಕೆ. ಕುವೆಂಪು ನಮ್ಮ ನಡುವೆ ಇಲ್ಲದೇ ಇರಬಹುದು. ಕುವೆಂಪು ಅವರ ಸಾಹಿತ್ಯ ಇವತ್ತು ನಮಗೆ ಯಾಕೆ ಆಸಕ್ತಿ ಇದೆ ಅಂತ ಕೇಳಿದ್ರೆ ಅದರಲ್ಲೊಂದು ಸಾರಾಂಶ ಇದೆ, ಅದರಲ್ಲೊಂದು ಜ್ಞಾನ ಇದೆ ಎನ್ನುವ ಕಾರಣಕ್ಕೆ. ನಮ್ಮ ಜಿಲ್ಲೆಯ ಶಿವರಾಮ್ ಕಾರಂತರ ನಡುವೆ ಇಲ್ಲದೇ ಇರಬಹುದು, ಆದ್ರೆ ಶಿವರಾಮ್ ಕಾರಂತರ ಸಾಹಿತ್ಯ ಇವತ್ತಿಗೂ ಕೂಡ ಪ್ರೇರಣೆಯನ್ನ ಯಾಕೆ ಕೊಡ್ತಾ ಇದೆ ಅಂತ ಕೇಳಿದ್ರೆ ಆ ಪುಸ್ತಕದಲ್ಲಿರುವಂತಹ ಜ್ಞಾನ, ಪುಸ್ತಕದಲ್ಲಿರುವಂತಹ ಮೌಲ್ಯಗಳು ನಮಗೆ ಬಹಳ ದೊಡ್ಡ ಪ್ರಮಾಣದ ಸಂದೇಶವನ್ನ ಇವತ್ತು ಕೊಡ್ತಾ ಇದೆ. ಗೌರವಾನ್ವಿತ ಅಜಿತ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಡಾಕ್ಟರ್ ಧನಂಜಯ್ ಕುಂಬಳೆ ಅವರೇ, ಮಹಾಬಲೇಶ್ವರ ಅವರೇ, ಪ್ರಭಾಕರ್ ಶೆಟ್ರೆ, ಕ್ರಿಯೇಟಿವ್ ವಿದ್ಯಾಸಂಸ್ಥೆಯ ಎಲ್ಲ ಸಂಸ್ಥಾಪಕರೇ, ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ವಿದ್ಯಾರ್ಥಿಗಳೇ, ಇವತ್ತು ಪುಸ್ತಕ ಮನೆಯ ಮುಖಾಂತರ ಏಕಕಾಲದಲ್ಲಿ 25 ಕೃತಿಗಳನ್ನ ಬಿಡುಗಡೆ ಮಾಡುವಂತ ಒಂದು ಅಪರೂಪದ ಕಾರ್ಯಕ್ರಮ. ಪ್ರತಿ ವರ್ಷ ಇದೊಂದು ಭಾವನಾತ್ಮಕವಾಗಿ ಯುವ ಸಮುದಾಯದ ನಡುವೆ ಮತ್ತು ಸಮಾಜದ ನಡುವೆ ಒಂದು ಹೊಸ ಜಾಗೃತಿಯನ್ನ ನಿರ್ಮಾಣ ಮಾಡುವಂತ ಕಾರ್ಯ ಈ ಪುಸ್ತಕದ ಮುಖಾಂತರ ನಡೀತಾ ಇರುವಂತದ್ದನ್ನ ನಾನು ನೋಡ್ತಾ ಇದ್ದೇನೆ. ಇತ್ತೀಚೆಗೆ ತುಂಬಾ ಕಡೆಗಳಲ್ಲಿ ಮಾತಾಡಬೇಕಾದ್ರೆ ಹೇಳ್ತಾರೆ ಓದುಗರ ಸಂಖ್ಯೆ ಕಡಿಮೆ ಆಗಿದೆ, ಓದುಗರು ಬಹಳ ಕಡಿಮೆ ಆಗ್ತಾ ಇದ್ದಾರೆ ಎನ್ನುವಂತ ಮಾತುಗಳ ನಡುವೆ ಒಂದು ಕಾಲೇಜು ಆವರಣದಲ್ಲಿ 25 ಪುಸ್ತಕಗಳನ್ನ ಅನಾವರಣಗೊಳ್ಳುತ್ತೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಭರವಸೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಕ್ರಿಯೇಟಿವ್ ಕಾಲೇಜಿನಿಂದನೇ ಆರಂಭ ಆಗಿದೆ ಅಂತ ಹೇಳಲಿಕ್ಕೆ ಅತ್ಯಂತ ಖುಷಿ ಇದೆ. ಇವತ್ತು ಗ್ರಂಥಾಲಯಗಳ ಸಂಖ್ಯೆಗಳ ಕಡಿಮೆ ಆಗ್ತಾ ಇದೆ, ಓದುಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಮೊಬೈಲ್ಗಳ ಹಾವಳಿಗಳು ಜಾಸ್ತಿ ಆಗ್ತಾ ಇದೆ ಎನ್ನುವಂತದರ ನಡುವೆಯೂ ಕೂಡ 25 ಪುಸ್ತಕಗಳನ್ನ ಅನಾವರಣಗೊಳ್ಳುತ್ತೆ. ಪುಸ್ತಕ ಮನೆಯಲ್ಲಿ ಲಕ್ಷಾಂತರ ಪುಸ್ತಕಗಳು ಇವತ್ತಿಗೂ ಕೂಡ ಕಾರ್ಕಳದಂತಹ ಪ್ರದೇಶಗಳಲ್ಲಿ
ಖರೀದಿ ಆಗುತ್ತೆ ಅಂತಂದ್ರೆ ಪುಸ್ತಕದ ಬಗ್ಗೆ ಆಸಕ್ತಿ ಇವತ್ತಿನ ಯುವ ಸಮುದಾಯದ ನಡುವೆಯೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಇದೆ ಅನ್ನುವಂಥದ್ದು ಈ ಕಾರ್ಯಕ್ರಮದ ಆಶಯವೂ ಕೂಡ ಹೌದು. ಮತ್ತು ಪೋಷಕರಿಗೆ ವಿನಂತಿ ಮಾಡೋದೇನು ಅಂತ ಕೇಳಿದ್ರೆ, ನನ್ನ ಮಗ ಪ್ರತಿ ಸೆಮಿಸ್ಟರ್ ನಲ್ಲಿ ಎಷ್ಟು ಅಂಕಗಳನ್ನ ಪಡೆದ ಅಂತ ಕೇಳಿ ಖುಷಿ ಪಡೋದಕ್ಕಿಂತ ಹೆಚ್ಚಾಗಿ ಪ್ರತಿ ತಿಂಗಳು ಯಾವ ಪುಸ್ತಕವನ್ನ ಓದಿದೀವಿ ಅಂತೇಳಿ ಪೋಷಕರು ಮಕ್ಕಳಿಗೆ ಕೇಳಿದಾಗ ಬಹುಶಃ ಮಗು ಇನ್ನಷ್ಟು ಪ್ರಬುದ್ಧನಾಗಿ ಬೆಳೀಲಿಕ್ಕೆ ಇವತ್ತು ಸಾಧ್ಯ ಆಗುತ್ತೆ. ಆ ಪ್ರಯತ್ನವನ್ನು ನಾವು ಮಾಡೋಣ. ಗೂಗಲ್ ಮತ್ತು GPT ನಮಗೆ ಮಾಹಿತಿಯನ್ನ ಮಾತ್ರ ಕೊಡಬಹುದು. ಪುಸ್ತಕ ನಮಗೆ ವ್ಯಕ್ತಿತ್ವವನ್ನು ಕೊಡುತ್ತೆ, ಪುಸ್ತಕ ನಮಗೆ ಮೌಲ್ಯವನ್ನ ಕೊಡುತ್ತೆ, ಪುಸ್ತಕ ನಮಗೆ ಬದುಕನ್ನ ಕೊಡುತ್ತೆ. ಆ ಬದುಕನ್ನು ನಿರ್ಮಾಣ ಮಾಡುವಂತ, ಜ್ಞಾನವನ್ನ ನಿರ್ಮಾಣ ಮಾಡುವಂತ, ಮೌಲ್ಯವನ್ನ ನಿರ್ಮಾಣ ಮಾಡುವಂತ ಪುಸ್ತಕದ ಕಡೆಗೆ ಇವತ್ತಿನ ಸಮುದಾಯ ಹೆಚ್ಚು ಆಕರ್ಷಿತರಾಗಿ ನಾವೆಲ್ಲರೂ ಕೂಡ ಪುಸ್ತಕದ ಮೊರೆಯನ್ನ ಹೋಗೋಣ ಅನ್ನುವಂತ ಮಾತನ್ನು ಹೇಳಿ, ಅಂತ ಒಂದು ಒಳ್ಳೆಯ ಕಾರ್ಯವನ್ನ ಈ ಪುಸ್ತಕ ಅನಾವರಣದ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಒಂದು ಒಳ್ಳೆಯ ಆಸಕ್ತಿಯನ್ನು ನಿರ್ಮಾಣ ಮಾಡುವಂತ ಕಾರ್ಯವನ್ನ ಕ್ರಿಯೇಟಿವ್ ವಿದ್ಯಾಸಂಸ್ಥೆ ಇವತ್ತು ಮಾಡಿದೆ. ಆ ಎಲ್ಲ ಸಂಪಾದಕರಿಗೆ, ಆ ಎಲ್ಲ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ಎಲ್ಲ ನಮ್ಮ ಕಾರ್ಯಕ್ರಮದ ಸಂಯೋಜಕರಿಗೆ, ಪುಸ್ತಕದ ಎಲ್ಲ ಸಂಪಾದಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಪರಂಪರೆ ಇನ್ನಷ್ಟು ಮುಂದುವರಿತಾ ಹೋಗ್ಲಿ ಪ್ರತಿ ವರ್ಷವೂ ಅನ್ನುವಂತ ಆಶಯ ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ, ಬಹುಶಃ ಈ ಕಾರ್ಯಕ್ರಮಕ್ಕೆ ಅಜಿತ್ ಹನುಮಂಕರ್ ಬಂದಿರುವಂತದ್ದು ಆ ಪುಸ್ತಕದ ತೂಕವನ್ನ ಜಾಸ್ತಿ ಮಾಡಿದೆ, ಈ ಕಾರ್ಯಕ್ರಮದ ಘನತೆಯನ್ನ ಜಾಸ್ತಿ ಮಾಡಿದೆ ಅಂತ ನಾನು ಭಾವಿಸ್ತೇನೆ. ನಮಗೊಂದು ಅಮೃತ ವಚನವನ್ನ ಹೇಳ್ಕೊಡ್ತಾ ಇದ್ರು. ಪುಸ್ತಕ ಮಾತಾಡುತ್ತೆ ಅನ್ನೋದನ್ನ ನಮ್ಮ ಅಧ್ಯಾಪಕರು ಹೇಳ್ತಾ, ಆ ಪುಸ್ತಕ ಏನನ್ನ ಹೇಳುತ್ತೆ ಅಂತ ಅವರು ಅದನ್ನ ಹೇಳ್ತಾ ಇದ್ರು. ನನ್ನನ್ನ ನೀರಿನಿಂದ ರಕ್ಷಿಸು, ನನ್ನನ್ನ ಎಣ್ಣೆಯಿಂದ ರಕ್ಷಿಸು, ನನ್ನನ್ನು ಶಿಥಿಲವಾಗದಂತೆ ರಕ್ಷಿಸು, ನನ್ನನ್ನು ಮೂರ್ಖರ ಕೈಗೆ ಸಿಗದಂತೆ ರಕ್ಷಿಸು ಅಂತೇಳಿ ಪುಸ್ತಕಗಳು ಮಾತಾಡುತ್ತೆ ಅಂತ ಹೇಳಿಕೊಟ್ಟಿದ್ರು. ಇವತ್ತು ಪುಸ್ತಕಗಳನ್ನ ಆ ರೀತಿ ರಕ್ಷಿಸಬೇಕಾದಂತ, ಪೋಷಿಸಬೇಕಾದಂತ, ಅದನ್ನ ಪೀಳಿಗೆಯಿಂದ ಪೀಳಿಗೆಗೆ ಹೇಳ್ಕೊಡ್ಬೇಕಾದಂತ ಅಗತ್ಯತೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ. ಗಂಗಾವತಿ ಪ್ರಾಣೇಶ್ವರು ಹಾಸ್ಯದಿಂದ ತುಂಬಾ ಸರಿ ಹೇಳ್ತಾರೆ, ಪುಸ್ತಕದಲ್ಲಿ 2 ಪ್ರಕಾರಗಳಿರ್ತದೆ, ಒಂದು ಶಾಶ್ವತ ಪುಸ್ತಕ, ಇನ್ನೊಂದು ತೂಕದ ಪುಸ್ತಕ ಅಂತ. ಆ ರೀತಿ ಇವತ್ತು ಬಿಡುಗಡೆಗೊಂಡಂತ ಎಲ್ಲ ಪುಸ್ತಕಗಳು ಅದು ಶಾಶ್ವತ ಪುಸ್ತಕಗಳಾಗಿ ನಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ಳುವಂತಾಗಬೇಕು. ಆ ಪುಸ್ತಕ ಇವತ್ತು ಕೇವಲ 25 ಪುಸ್ತಕ ಮಾತ್ರ ಅಲ್ಲ, 25 ಹೊಸ ಬೆಳಕುಗಳನ್ನ ಕ್ರೋಢೀಕರಿಸಿಕೊಟ್ಟಿದೆ ಅಂತ ನಾನು ಅನ್ಕೊಳ್ತೇನೆ. 25 ರೂಪದಲ್ಲಿ ಸಂವಾದಕ್ಕೆ ಅನುವನ್ನ ಮಾಡಿಕೊಟ್ಟಿದೆ ಈ ಪುಸ್ತಕಗಳು ಅಂತ ನಾನು ಅನ್ಕೊಳ್ತೇನೆ. ಆ ರೀತಿ ಪುಸ್ತಕಗಳನ್ನ ಬೆಳೆಸುವಂತ ಕಾರ್ಯವನ್ನ ಇವತ್ತು ಕ್ರಿಯೇಟಿವ್ ಕಾಲೇಜು ಮಾಡ್ತಾ ಇದೆ. ಇಲ್ಲಿ ಕೂತಿರುವಂತಹ ಸಾಕಷ್ಟು ಜನರಿಗೆ ನಾವು ಒಂದೊಂದು ಪುಸ್ತಕಗಳನ್ನು ಓದಿದಾಗ ಒಂದೊಂದು ರೀತಿಯಾದಂತಹ ಅನುಭವಗಳಾಗಿದೆ. ನಾನು ರಾಷ್ಟ್ರೀಯ ವಿಚಾರಗಳಿಗೆ ಆಕರ್ಷಿತನಾಗಿದ್ದೆ ಯಾವತ್ತು ಅಂತ ಕೇಳಿದ್ರೆ, ಸಾವರ್ಕರ್ ಅವರ ಪುಸ್ತಕವನ್ನು ಓದಿದ ನಂತರ, ಶಿವಾಜಿಯ ಪುಸ್ತಕವನ್ನು ಓದಿದ ನಂತರ ರಾಷ್ಟ್ರೀಯತೆಯ ವಿಚಾರಗಳಲ್ಲಿ ಆಸಕ್ತಿಯನ್ನು ಮೂಡಿಸಿಕೊಳ್ಳುವಂತ ಪ್ರಯತ್ನಗಳು ಆ 2 ಪುಸ್ತಕಗಳನ್ನು ಓದಿದ ನಂತರ ಗೊತ್ತಾಯಿತು. ಅಂದ್ರೆ ಒಂದೊಂದು ಪುಸ್ತಕಗಳು ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ರೀತಿಯಾದಂತಹ ಅನುಭವದ ಆಳವನ್ನು ಕೊಡ್ತಾ ಆತನ ಬದುಕನ್ನು ರೂಪಿಸುವಂತದ್ದನ್ನು ನಾವು ಕಾಣ್ತಾ ಇದ್ದೇವೆ. ChatGPT ಇಂದ ಬದುಕು ರೂಪಿತಗೊಂಡಿದೆ, ಗೂಗಲ್ ನಿಂದ ಬಹಳ ದೊಡ್ಡ ಅನುಭವ ಸಿಕ್ಕಿ ಒಂದು ಪರಿವರ್ತನೆ ಆಗಿದೆ ಎನ್ನುವಂತ ವ್ಯಕ್ತಿಗಳ ಸಂಖ್ಯೆ ಕಡಿಮೆ. ಆದ್ರೆ ಪುಸ್ತಕದ ಅನುಭವದಿಂದ ಜೀವನವನ್ನು ರೂಪಿಸಿಕೊಂಡಂತವರ ಸಂಖ್ಯೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತಿರುವಂತ ಸಂದರ್ಭದಲ್ಲಿ ಪುಸ್ತಕವನ್ನ ಓದುವಂತ ಅಭ್ಯಾಸವನ್ನ ಇವತ್ತಿನ ಸಮುದಾಯ ಬೆಳೆಸಿಕೊಳ್ಬೇಕಾಗಿರುವಂತದ್ದು ಬಹಳ ಅಗತ್ಯ ಇದೆ ಅಂತ ನಾನು ಅನ್ಕೊಳ್ತೇನೆ. ಮಾತನಾಡಿದವರು ಮತ್ತು ಇನ್ನು ಮುಂದೆ ಮಾತನಾಡಬಹುದಾದವರಿಗಿಂತ ಸ್ವಲ್ಪ ವಿಭಿನ್ನವಾದ ಒಂದು ಯೋಚನೆ ನಂದಿದೆ. ಪುಸ್ತಕ ಓದೋದು ಅನ್ನೋದಿದೆಯಲ್ಲ, ಜ್ಞಾನ, ಹೊಸ ವಿಚಾರ, ಮನರಂಜನೆಗಳನ್ನು ಪಡೆಯುವುದಕ್ಕಿರುವಂತಹ ಅತ್ಯಂತ ಪುರಾತನ ಮಾರ್ಗ. ಅದು ಏಕೈಕ ಮಾರ್ಗ ಅಲ್ಲ. ಇವತ್ತಿನ ಕಾಲದಲ್ಲಿ ಅಂಥ ಮಾರ್ಗಗಳು ಹಲವು ತೆರೆದುಕೊಂಡಿದ್ದಾವೆ. ಆ ಜನರೇಷನ್ ನಲ್ಲಿ ನೀವು ಬದುಕ್ತಾ ಇದ್ದೀರಿ. ನನಗಿಲ್ಲಿ VT ಪ್ಲೇ ಮಾಡುವಾಗ ತೋರಿಸಿದ ಒಂದು ವಾಕ್ಯದ ಬಗ್ಗೆ ಮಾತಾಡಬೇಕು ಅನ್ನಿಸ್ತು. ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಅಂತ. ಯಾವುದನ್ನು ಬಿಡಿ ಅನ್ನಬಾರದು ಜಗತ್ತಿನಲ್ಲಿ. ಯಾವುದನ್ನು ಬಿಡಬೇಕಂತ ಹೋಗ್ತೀವಲ್ಲ, ಇಂಥದ್ದು ಬಿಡಿ ಅಂತ ಅಂದು ನೋಡಿ ನೀವು, ಗಂಟು ಬಿಡದೆ ಅದಕ್ಕೆ. ಯಾವುದನ್ನು ಬಿಡಬೇಕು ಅಂತ ಪ್ರಯತ್ನಿಸ್ತೀವಲ್ಲ, ಅದೇ ನಮ್ಮನ್ನು ಬೆನ್ನತ್ಕೊಂಡ್ ಬರೋದು. ಬಿಡು ಗಿಡು ಎಲ್ಲ ಬೇಡ, ಅದು ಆಟನೇ ಅಲ್ಲ ಅದು. ನಾನು ಹೇಳೋ ಉದ್ದೇಶ ಇಷ್ಟೇ,
ಮೊಬೈಲ್ ಅನ್ನುವಂಥದ್ದು ಒಂದು ಬೆಂಕಿ ಪೊಟ್ಟಣ ಇದ್ದಂಗೆ. ಅದನ್ನು ಬಳಸ್ಕೊಂಡು ನಾವು ದೀಪನೂ ಹಚ್ಚಬಹುದು, ಮನೆಗೆ ಬೆಂಕಿನೂ ಹಚ್ಚಬಹುದು. ಎರಡು ಅವಕಾಶಗಳಿದಾವೆ ಅದರಲ್ಲಿ. ಸುನೀಲ್ ಕುಮಾರ್ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ರಲ್ಲ, ಒಂದು ಪುಸ್ತಕದ ಬಯಕೆ ಏನು ಅಂದ್ರೆ ನೀರಿಗೆ ಬೀಳದಂಗೆ, ಬಿಸಿಲಿಗೆ ಬೀಳದಂಗೆ, ಮೂರ್ಖರ ಕೈಗೆ ಸಿಗದಂಗೆ ನೋಡ್ಕೋಬೇಕು ಅನ್ನೋದು ಪುಸ್ತಕದ ಬಯಕೆ. ಹಂಗೆ ಬೆಂಕಿ ಪೊಟ್ಟಣನು ಮೂರ್ಖರ ಕೈಗೆ ಸಿಗಬಾರದು. ಹಚ್ತಾರೆ ಬೆಂಕಿ ಅವರು. ಒಂದೊಂದ್ಸಲ ಯೋಚನೆ ಮಾಡಿದಾಗ ಈ ನಾವು ಸ್ಕೂಲಿಗೆ ಬರ್ತೀವಿ, ಕಾಲೇಜಿಗೆ ಬರ್ತೀವಿ, ಅದೇನ ಡಿಗ್ರಿ ತಗೋತೀವಿ, ಇಲ್ಲಿ ಈ ಎಲ್ಲದರ ಒಟ್ಟಾರೆ ಉದ್ದೇಶ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಶಿಕ್ಷಣದ ಉದ್ದೇಶ ಏನು, ಯಾಕೆ ಮಾಡ್ತೀವಿ ನಾವು ಇದನ್ನೆಲ್ಲ? ನಮಗೊಬ್ರು ಎಡಿಟರ್ ಇದ್ರು, ವಿಶ್ವೇಶ್ವರ ಭಟ್ ಅಂತ. ಅವರು LKGಗೆ ಮಗುವನ್ನು ಸೇರಿಸಿ, ಅವರ ಮಗ ವಿಶ್ವಾತ್ಮ ಅಂತ ಮಗುವನ್ನು ಸೇರಿಸಿ, ಮಗು 2 ದಿವಸ ಆಯ್ತು, 3 ದಿವಸ ಆಯ್ತು, 4ನೇ ದಿವಸ ಬಂದು ಕೇಳೋದಂತ, ಇನ್ನೂ 2 ದಿವಸ ಹೋಗ್ಬೇಕು ನಾನು ಅಂತ. LKG ಹೋಗ್ತಿದ್ರು, ನಾನು ಇನ್ನೂ ಶುರು ಮಾಡಿಲ್ಲ ನಮ್ಗೆ ಇನ್ನು. ಅವ್ನಿಗೆ ಹೇಳಿದ್ರು 18-20 ದಿವಸ ಬಿಡಲಾರದ ಕರ್ಮ, 18-20 ವರ್ಷ ಬಿಡಲಾರದ ಕರ್ಮ ನೀನು ಹಿಂಗೆ ಹೋಗ್ಬೇಕಾಗಿರುತ್ತೆ ಅಂತ. ಅವ್ನ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡ್ಬಿಟ್ನಂತೆ. ನಾ ಏನೋ ಒಂದು ವಾರ 15 ದಿವಸ ಅನ್ಕೊಂಡಿದ್ದೆ ಇದನ್ನ. ನಿಮ್ ಕೈಗೊಂದು ಡಿಗ್ರಿ ಸರ್ಟಿಫಿಕೇಟ್ ಕೊಡೋದಾ, ಅಥವಾ ಯಾವುದಾದ್ರೂ ವೃತ್ತಿಯನ್ನ ಮಾಡುವುದಕ್ಕೆ ನಿಮ್ಮನ್ನ ಯೋಗ್ಯರನ್ನಾಗಿಸುವುದಾ, ನಿಮಗೆ ಯಾವುದಾದ್ರೂ ಜಾಬ್ ಕೊಡಿಸೋದ? ವಾಟ್ ಈಸ್ ದ ಪರ್ಪಸ್ ಆಫ್ ಇಟ್? ಶಿಕ್ಷಣ ಸಾವಿರಾರು ವರ್ಷಗಳಿಂದನೂ ಇದೆ. ಗೊತ್ತಿವಲ್ಲ, ನಾವು ಪಾಂಡವರು ಗುರುಕುಲಕ್ಕೆ ಹೋದರು, ರಾಮ ಲಕ್ಷ್ಮಣರು ಗುರುಕುಲಕ್ಕೆ ಹೋದರು. ಅಂದ್ರೆ 6-7 ಸಾವಿರ ವರ್ಷಗಳ ಹಿಂದಿನಿಂದಲೂ ಶಿಕ್ಷಣ ವ್ಯವಸ್ಥೆ ಇದೆ. ಬಟ್ ಅವಾಗೇನು ಜಾಬ್ ತಗೋಬೇಕಾಗಿಲ್ಲ ಯಾರಿಗೂ. ಡಿಗ್ರಿ ಮುಗಿಸಿದ ಮೇಲೆ, ಡಿಗ್ರಿ ಮುಗಿಸ್ಕೊಂಡು ಸರ್ಟಿಫಿಕೇಟ್ ಮೇಲೆ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಇನ್ನೇನೋ ಶುರು ಅಂಥದ್ದೇನು ಇರಲಿಲ್ಲ. ಶಿಕ್ಷಣ ಇತ್ತು. ಶಿಕ್ಷಣದ ಈಗಿನ ಸ್ವರೂಪ ಹಿಂಗಿದೆ ಅಷ್ಟೇ. ನೀವು ಬರ್ತೀರಿ, ಏನೋ ಒಂದು ಸ್ಟ್ರೀಮ್ ಆಯ್ಕೆ ಮಾಡ್ಕೊಳ್ತೀರಿ, ಇಲ್ಲಿ ಕಾಮರ್ಸು ಸೈನ್ಸ್ ನೋಡಿದ್ದೀರಿ, ನಿಮ್ಮ ಆಯ್ಕೆಯ ಸ್ಟ್ರೀಮು. ಇಲ್ಲಿಂದ ಮುಂದೆ ಒಂದಷ್ಟು ಜನರಿಗೆ ನಾವು ನೀಟ್ ಬರೀಬೇಕು, JEE ಬರೀಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಆಸೆಗಳಿರ್ತವೆ. ಮತ್ತು ಕೆಲವರು ಜೀವನ ಹೆಂಗೆ ಬಂದ್ರೆ ಹಂಗೆ ಹೋದ್ರಾಯ್ತು ಅಂದ್ಕೊಂಡು ನೀವೇನ ಅಪ್ಪ ಅಮ್ಮ ಕಳಿಸಿರ್ತಾರೆ ಅಂತ ಒಂದಷ್ಟು ಜನ ಬಂದಿರ್ತೀರಿ. ಆಲ್ ದಟ್ ಈಸ್ ಫೈನ್. ನಿಮ್ಮ ಫೌಂಡರ್ ಹೇಳಿದ್ರಲ್ಲ, ಟ್ರೈ ಮಾಡ್ಬೋದು. ಆಡಿಯೋ ಬುಕ್, ವೈ ನಾಟ್ ಆಡಿಯೋ ಬುಕ್? ಒಂದು ಸ್ಪೀಕರ್ನಲ್ಲಿ ಪ್ಲೇ ಮಾಡಿಕೊಂಡು ನೀವು ನಿಮ್ಮ ಬೆಡ್ ಮೇಲೆ ಆರಾಮಾಗಿ ಮಲ್ಕೊಂಡು ಒಂದು ಕಾದಂಬರಿನ ಕೇಳಿಸ್ಕೊತಾ ಇದ್ದೀರಿ. ಹಾಗೆ ಒಟ್ಟಾರೆ ಉದ್ದೇಶ ಏನು? ಒಂದು ಹೊಸ ವಿಷಯನ ತಿಳ್ಕೋಬೇಕು ನಾವು. ಹೊಸ ವಿಷಯ ಒಳಪಡ್ತಾ ಇದ್ದಾವ ಮಾರ್ಗಗಳು. ನನ್ನ ಹತ್ರ ಈ ಅಮೆಝಾನ್ ಅವರು ಕಿಂಡಲ್ ಅಂತ ಒಂದು ಡಿವೈಸ್ ಬಿಟ್ಟಿದ್ದಾರೆ. ಕಿಂಡಲ್ ಅಂತ 14,000 ರೂಪಾಯಿ ಅದರ ರೇಟ್. ಒಂದು ಪುಸ್ತಕ ಮಾರ್ಕೆಟ್ನಲ್ಲಿ ಹಾರ್ಡ್ ಕಾಪಿ ಅಂತ ಏನು ಕರೀತಾರಲ್ಲ, ಪ್ರಿಂಟೆಡ್ ಕಾಪಿ, ಅದಕ್ಕೆ 400 ರೂಪಾಯಿ ಇದ್ರೆ ಕಿಂಡಲ್ ಎಡಿಷನ್ 200 ರೂಪಾಯಿಗೆ ಸಿಗುತ್ತೆ. ಏನಿಲ್ಲ, ಬಟನ್ ಒತ್ತಿ ಡೌನ್ಲೋಡ್ ಆಗುತ್ತೆ. ಮೊಬೈಲ್ಗಿಂತ ಸ್ವಲ್ಪ ದೊಡ್ಡದಿರುತ್ತೆ, ಟ್ಯಾಬ್ಗಿಂತ ಸ್ವಲ್ಪ ಸಣ್ಣದಿರುತ್ತೆ. ಅದರಲ್ಲೊಂದು ಬ್ಯೂಟಿ ಏನಂದ್ರೆ, ಬಿಳಿ ಹಾಳೆ ಎಷ್ಟು ಲೈಟ್ ಕೊಡುತ್ತೋ ಅಷ್ಟೇ ಲೈಟನ್ನು ಕಿಂಡಲ್ ಕೊಡುತ್ತೆ, ಅದಕ್ಕಿಂತ ಜಾಸ್ತಿ ಕೊಡೋದಿಲ್ಲ. ಪುಸ್ತಕದ ಪುಟ ತಿರುಗಿಸಿದಂತೆ ಸ್ಕ್ರೀನ್ ಮೇಲೆ ಪುಟ ತಿರುಗಿಸಬಹುದು ನಾವು. ಆ ಡಿವೈಸ್ ಪುಸ್ತಕ ಓದೋದು ಬಿಟ್ಟು ಇನ್ನು ಯಾವುದಕ್ಕೂ ಉಪಯೋಗ ಇಲ್ಲ. ಇಟ್ ಈಸ್ ಅ ಬ್ಲಾಕ್ ಅಂಡ್ ವೈಟ್ ಡಿವೈಸ್. ಅದು ಒಂದು ಮಾರ್ಗವೇ. ಪ್ಯಾಕೇಜಿಗೆ ಸೆಲೆಕ್ಟ್ ಆದ್ರು, ಅಷ್ಟು ಪ್ಯಾಕೇಜಿಗೆ ಸೆಲೆಕ್ಟ್ ಆದ್ರು, ಪೇಪರಲ್ಲಿ ಸುದ್ದಿ ಬರ್ತವೆ. ನನಗೆ ಬೆಂಗಳೂರಲ್ಲಿ ಅವಾಗ ಇಸ್ಕಾನ್ ಹೋಗೋ ಅಭ್ಯಾಸ ಇದೆ. ಅಲ್ಲಿ ಜುಬ್ಬಾ ಪೈಜಾಮ ಹಾಕೊಂಡು ಗಂಧ ಹಚ್ಕೊಂಡು ಸೇವೆ ಮಾಡ್ತಾ ನಿಂತಿರ್ತಾರೆ. ಪ್ರತಿಯೊಬ್ಬರನ್ನು ಕೇಳಿದ್ರೆ ಹೇಳೋದವ್ರೆ, ನಾವು ಆ ಮಲ್ಟಿ ನ್ಯಾಷನಲ್ ಕಂಪನಿಲಿ ಇದ್ವಿ, ಆ ದೇಶದಲ್ಲಿದ್ವಿ, ಸಾಕು ಅಂತ ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಅಂತಾರೆ ಅವರು. ಅಂದ್ರೆ ಇರುವುದೆಲ್ಲವ ಬಿಟ್ಟು ಇರದುದರಡೆಗೆ ತುಡಿತಾ ಇದೆಯಲ್ಲ, ಅಂಥದ್ದೇ ಜೀವನ. ನಾನು ಬೇಸಿಕಲಿ ಹೇಳ್ತಾ ಇದ್ದದ್ದು ಶಿಕ್ಷಣದ ಉದ್ದೇಶ ಏನು ಅಂತ. ಇದೆಲ್ಲ ಮಾಡ್ತಿದೀವಲ್ಲ, ಏನು ಉದ್ದೇಶ? ಯಾವುದೋ ಬೀದಿಲಿ ಒಂದು ನಾಯಿ ಹೋಗ್ತಾ ಇರುತ್ತೆ. ಆ ನಾಯಿಗೆ ಕುತ್ತಿಗೆಗೆ ಬೆಲ್ಟ್ ಕಟ್ಟಿ ಚೈನ್ ಹಿಡ್ಕೊಂಡ್ರೆ ಆಗೋದಿಲ್ಲ. ಆ ನಾಯಿಗೆ ಒದ್ದಾಡುತ್ತದು, ಕೊಸರಾಡುತ್ತದು. ಬೆಲ್ಟ್ ಬಿಚ್ಚಿದ ತಕ್ಷಣ ಏನ್ ಮಾಡುತ್ತೆ? ರೋಡ್ ಸೈಡ್ ಯಾವುದೋ ಹೊಲಸು ತಿನ್ನಕ್ಕೆ ಓಡೋಗುತ್ತದು. ಬಟ್ ಇನ್ನೊಂದು ನಾಯಿ ಇರುತ್ತೆ, ಪೊಲೀಸ್ ಡಾಗ್,
ಇಟ್ ಈಸ್ ಟ್ರೈನ್ಡ್. ಅದಕ್ಕೆ ಯಾರು ಹಗ್ಗ ಕಟ್ಟಬೇಕು ಅಂತಿಲ್ಲ, ಚೈನ್ ಕಟ್ಟಬೇಕು ಅಂತಿಲ್ಲ. ಅದಕ್ಕೊಬ್ಬ ಹ್ಯಾಂಡ್ಲರ್ ಇರ್ತಾನೆ. ಹ್ಯಾಂಡ್ಲರ್ ಹೋದಲ್ಲಿ ಹೋಗುತ್ತೆ, ಹ್ಯಾಂಡ್ಲರ್ ಬಂದಲ್ಲಿ ಬರುತ್ತೆ, ಹ್ಯಾಂಡ್ಲರ್ ಕೂತ್ಕೊಂಡ್ರೆ ಕೂತ್ಕೊಳ್ಳುತ್ತೆ, ನಿಂತ್ಕೊಂಡ್ರೆ ನಿಂತ್ಕೊಳ್ಳುತ್ತೆ. ಇಟ್ ಈಸ್ ಟ್ರೈನ್ಡ್. ಅದಕ್ಕೊಂದು ಶಿಕ್ಷಣ ಸಿಕ್ಕಿದೆ.